ಸರಿ, ಮೊನ್ನೆ ಬಳ್ಳಾರಿ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ ಆಂಧ್ರ ಪಾಲಿಟಿಕ್ಸ್ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಈ ಥರ ಶೂಟ್ಔಟ್ ಮಾಡುವಂಥದ್ದು ಅದು ನಮ್ಮ ಕರ್ನಾಟಕಕ್ಕೂ ಬಂದ್ಬಿಟ್ಟ ಅಂತ ಅನಿಸ್ತಾ ಇಲ್ಲ ಸರ್. ಇಂಥದ್ದೆಲ್ಲ ನಾವು ಆಂಧ್ರ ರಾಜಕಾರಣದಲ್ಲಿ ನೋಡ್ತಾ ಇದ್ವಿ ಮುಂದಾಸುವಂಥದ್ದು. ಆಂಧ್ರ ಮಿನಿಸ್ಟರ್ ರಾಜಕಾರಣ ಕರ್ನಾಟಕಕ್ಕೆ ನೋಡಿ, ಬಳ್ಳಾರಿ ರಾಜಕಾರಣ ಇಷ್ಟು ನಾನು ಹೇಳಿದ್ದಲ್ಲ, ಈ ರಾಜ್ಯವನ್ನ ಇಷ್ಟೊಂದು ಕಲಸಿತ, ಇಷ್ಟೊಂದು ವ್ಯವಸ್ಥೆಗಳನ್ನು, ಭ್ರಷ್ಟಾಚಾರವನ್ನು ಇವತ್ತು ಮಾಡ್ಲಿಕ್ಕೆ ಹಚ್ಚಿದ್ದವರೇ ಭಾರತೀಯ ಜನತಾ ಪಕ್ಷ. ಯಾವತ್ತು ಜನಾರ್ದನ್ ರೆಡ್ಡಿ ಅವರು ಈ ರಾಜಕಾರಣಕ್ಕೆ ಬಂದರು, ಉದ್ಯೋಗ ಬಿಟ್ಟು ಅಲ್ಲಿಂದ ಈ ದೇಶದಾಗ ಈ ರಾಜ್ಯದೊಳಗೆ ಇವತ್ತು ಭ್ರಷ್ಟಾಚಾರ, ಈ ದುಡ್ಡಿನ ಆವೇಶ, ಮತದಾರರ ಮೇಲೆ 2004ರಲ್ಲಿ ಆಗಿದ್ದೇನೆ ರಾಜ್ಯದಲ್ಲಿ ಬಿಜೆಪಿ ಅಷ್ಟೊಂದು ಸೀಟ್ ಗೆಲ್ಲಕ್ಕೆ ಕಾರಣ ಇದು ಮಿಸ್ಟರ್ ಜನಾರ್ದನ್ ರೆಡ್ಡಿ ಉತ್ತರ ಕರ್ನಾಟಕದೊಳಗೆ ಹಾಳು ಮಾಡಿ ಅಲ್ಲಿ ಮೈನಿಂಗ್ ಕಳ್ಳ ಮಣ್ಣನ್ನು ಕಳು ಮಾಡೋದು, ದುಡ್ಡು ಕೊಟ್ಟು ರಾಜಕಾರಣ ಮಾಡಿ ಗುಂಡಾಗಿರಿ ಮಾಡಿ ಆಂಧ್ರ ಪಾಲಿಟಿಕ್ಸ್ ತೊಗೊಂಡು ನಮ್ಮ ರಾಜ್ಯದಲ್ಲಿ ಸೇರಿಸಿಕೊಂಡು ಈ ಬಂದೂಕ್ ಇಟ್ಕೊಂಡು ಇವ್ರು ಕೆಲಸ ಮಾಡ್ಯಾರ. ಇವರು ಮಂತ್ರಿ ಆಗಿದ್ದಾಗ ಮಿಸ್ಟರ್ ಜನಾರ್ದನ್ ರೆಡ್ಡಿ ಇವರೇನು ಯಾವ್ದೋ ಮೈನಿಂಗ್ ಇತ್ತಲ್ರಿ, ಇವರು ಉಗ್ಲಾಪುರಮ್ಮ ಯಾವ್ದೋ ಏನ್ ಮಾಡಿದ್ರು, ದೇವಸ್ಥಾನ ಹೊಡೆದ್ರು, ಆ ಪಾಪನ ಹತ್ತಿತ್ತು ಗಡಿ ಸುಂಕಲಮ್ಮನ ದೇವಸ್ಥಾನ ಹೊಡೆದು ಅದ್ ಪಾಪನ ಇವತ್ತಿತ್ತು. ಆ ಗುಂಡಾಗಿರಿ, ಆ ವ್ಯವಸ್ಥೆ ತಂದವರು ನಮ್ಮ ರಾಜ್ಯಕ್ಕೆ ಅದು ಜನಾರ್ದನ್ ರೆಡ್ಡಿ ಕುಟುಂಬನ, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಇವರೇ. ನಮ್ಮ ರಾಜ್ಯದಲ್ಲಿ ಈ ಪದ್ಧತಿ ಇಲ್ಲ, ಶಾಂತಿಯುತವಾದ ರಾಜ್ಯ ಇದು, ಸರ್ವ ಜನಾಂಗದ ಶಾಂತಿಯುತ ಅನಿಸಿಕೊಂಡಿದ್ದಂಥ ರಾಜ್ಯ ಇದು. ಇವತ್ತೇನು ಮಕ್ಕಳು ಆಂಧ್ರ ಅವರೇ ತಂದಿಟ್ಟು ಅವ್ರು ಮಾಡಿದ್ದೆ ಅವರು ಅನುಭವಿಸ್ತಾರೆ. ಅದೇ ಅಂತಾರಲ್ಲ, ಅತ್ತಿಗೊಂದು ಕಾಲ ಇದ್ದು ಸೊಸಿಗೊಂದು ಕಾಲ ಅಂತ, ಹಂಗೆ ಕಾಲ ತಕ್ಕ ನಡಿಬೇಕು. ಭರತ್ ರೆಡ್ಡಿ ಅವ್ರ ಹೇಳಿಕೆ ಕೂಡ ಏನು ಸಣ್ಣದಾಗಿರ್ಲಿಲ್ಲ. ನಾನು ಮನಸ್ಬಿಡ ಅವ್ರನ್ನ ಭಸ್ಮನ ಮಾಡ್ಬಿಡ್ತಿದ್ನಿ ಅಂತ ಹೇಳುವಂಥದ್ದು. ನೋಡಿ, ಪಾಪ ಯುವಕರಿದ್ದಾರೆ ಭರತ್ ರೆಡ್ಡಿ ಅವರು, ಆವೇಶದಲ್ಲಿ ಏನೋ ಒಂದು ಮಾತು ಮಾತಾಡಿರ್ಬೇಕಷ್ಟೇ ಪಾಪ. ಆದ್ರೆ ಇವರಂತ ಕುತಂತ್ರಿ ನಮ್ಮ ಭರತ್ ರೆಡ್ಡಿ ಅಂತ ಪಾಪ ಏನೋ ಆವೇಶದಲ್ಲಿ ಯುವಕರಿದ್ದಾರೆ, ಇನ್ನು ಮೊದಲೇ ಬಾರಿ MLA ಆಗ್ಯಾರ, ಸ್ವಲ್ಪ ಆವೇಶದಲ್ಲಿ ಮಾತಾಡಿರ್ಬೇಕು. ಆದ್ರೆ ಇವರಂತ ಕುತಂತ್ರ ರಾಜಕಾರಣಿ ಎಷ್ಟು ಜನ ಪಾಪ ಸತ್ತಾರೋ ಇವ್ರು ಮೈನಿಂಗ್ ಮಾಡೋ ಹೊತ್ನ್ಯಾಗ, ಎಷ್ಟು ಕಂಪನಿ ಮುಚ್ಚೋಗ್ಯಾವು, ಎಷ್ಟು ಮಂದಿ ಸಾವಾಗ್ಯಾವು, ಎಷ್ಟು ಮಂದಿ ನೋವಾಗ್ಯಾವು, ಅದನ್ನ ಹುಡುಕಿಸಿದ್ರೆ ತನಿಖೆ ಒಂದ್ಸರಿ ತನಿಖೆ ಮಾಡಿಸಿದ್ರಿ. ಜನಾರ್ದನ್ ರೆಡ್ಡಿಗೆ ಶ್ರೀರಾಮನ ಮೇಲೆ ತನಿಖೆ ಮಾಡಿಸಿರ್ಬೋದು ನಿಜವಾಗ್ಲು. ಈ ಖಾಸಿ ಗನ್ಮ್ಯಾನ್ ಸಂಸ್ಕೃತಿ ಅಂದ್ರೆ ಹಿಂಗಾದಂಗೆ ಆಗ್ತಾರೆ. ಆಕ್ಚುಲಿ ಅದು ಗನ್ ಹಂಚ್ತೇವೆ ಖಾಸಿ ಗನ್ಮ್ಯಾನ್ಗಳು. ಆದ ಪಂಜಾಬ್, ಬಿಹಾರ ಯಾರಿಗೆ ಜೀವದ ಭಯ ಇರ್ತದೆ? ಯಾಕೆ ಜೀವದ ಭಯ ಇರ್ತೀವಿ? ತಪ್ಪಲ್ಲ, ಕಳ್ಳರಿಗೆಲ್ಲ, ಕಳ್ಳರಿಗೆ, ದಗಲ್ಬಾಜಿ ಮಾಡೋರಿಗೆ, ಈ ದರೋಡೆಕಾರರಿಗೆ ಅವ್ರಿಗೆ ಭಯ. ಮತ್ತು ಅವ್ರ ಗನ್ಮ್ಯಾನ್ ಇಟ್ಕೊಂಡಿರೋದಿಲ್ಲ, ಅವ್ರಂತ ಅಷ್ಟು ಗನ್ಮ್ಯಾನ್. ಇನ್ನು 4 ಗಾಡಿ ಅವ್ರು ಬಂದ್ರು ನೋಡಿ, ಜೆಡ್ ಪ್ಲಸ್ ಅದಾಯ್ತು. ಇವಾಗ ಈಗ ಮೊನ್ನೆ ಆಗಿರುವಂಥದ್ದಲ್ಲಿ ಸತೀಶ್ ರೆಡ್ಡಿ ಅವ್ರ ಗನ್ಮ್ಯಾನ್ಗಳು, ಭರತ್ ರೆಡ್ಡಿ ಅವ್ರ ಸತೀಶ್ ರೆಡ್ಡಿ ಅವ್ರ ಗನ್ಮ್ಯಾನ್ಗಳು, ಬಿಹಾರ್ ಪಂಜಾಬ್ದವರು ಅವರಿಂತ್ರ ಗುಂಡು ಹಾರಿದೆ ಅನ್ನೋದು ಆಲ್ಮೋಸ್ಟ್ ಆಲ್ ತನಿಖೆ ಚರಣ್ ಸಿಂಗ್ ಅದು ನೋಡಿ. ಅದಕ್ಕೆ ಅದು ಏನೋ ತನಿಖೆ ಮಾಡ್ತೀನಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರ, ಗೃಹ ಸಚಿವರು ಹೇಳ್ಯಾರ. ತನಿಖೆ ಆದ್ಮೇಲೆ ಅದು ಗೊತ್ತಾಗುತ್ತೆ ಯಾರ್ಯಾರು ಮಾಡೋದು. ಇವೆರಡೂ ರಾಜಕಾರಣಿಗಳಲ್ಲಿ ಸರ ಕಾರ್ಯಕರ್ತನ ಹತ್ಯೆ ಆಯ್ತಲ್ಲ, ಅದಕ್ಕೆ ಇವತ್ತು ಸರ್ಕಾರ ಯಾವುದೇ ಇರ್ಬೋದು, ಅವ್ರು ರಾಜಕೀಯನೋ ಇರ್ಬೋದು, ಅಮಾಯಕರ ಒಂದು ಬಲಿಪಶು ಆಗಿದ್ದು ಪಾಪ. ನೋಡಿ, ಇದು ನಿಜವಾಗ್ಲೂ ಹೇಳ್ತೀನಿ ನಿಮಗೆ, ಈ ಬಲಿಪಶು ಆದವರೇ ಕಾರ್ಯಕರ್ತರು ಉಂಟಾಗತ್ತೆ. ನಾನು ಈ ದೇಶದಲ್ಲಿ ಮಾನ್ ನಾಯಕರು ಎನಿಸ್ಕೊಂಡ್ರು ಭಾರತೀಯ ಜನತಾ ಪಕ್ಷದಲ್ಲಿ. ಯಾರ ಮಕ್ಕಳು ಒಂದು ದಿವಸ ಹೊರಗೆ ಬಂದು ನೋಡ್ರಿ ಎಲ್ಲರೂ ನಿಂತಾರ ಜೆಂಡಾ ಹಿಡ್ಕೊಂಡು ಯಾರು ಕಾರ್ಯಕರ್ತರನ್ನ ಬಲಿಪಶು ಮಾಡ್ತಾರೆ. ಆ ತತ್ವ ಸಿದ್ಧಾಂತ ನಮ್ಮ ಪಕ್ಷದಲ್ಲಿ. ಈ ಕಾಂಗ್ರೆಸ್ ಕಾರ್ಯಕರ್ತರೇ ಹತ್ಯೆ ಮಾಡ್ಯಾರ ಅವರು. ಹತ್ಯೆ ಆಗಿದೆ ಯಾರು? FSL ವರದಿ ಬರುತ್ತಲ್ರಿ ಮುಂದೆ ಅವ್ರದೇ ಅಂತ ಫಿಕ್ಸ್. ಈಗ FSL ವರದಿ ಕೊಟ್ಟಿರಿ ಸರ್, ಕೊಟ್ಟಿರಿ ಈಗಾಗಲೇ. ಈಗ ಅದರಲ್ಲೂ ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹತ್ಯೆ, ಅದರಲ್ಲೂ ಕೂಡ ಅವರು ಭರತ್ ರೆಡ್ಡಿ ಅವರ ಒಂದು ಅಂಗರಕ್ಷಕರಿಂದನೇ ಹೋಗ್ಬೇಕು.
ಇನ್ನೂ ಸಂಪೂರ್ಣವಾಗಿ ಆ ವರದಿ ಬರಲಿ, ಅದ್ರ ಮೇಲೆ ಬಂದ ಮೇಲೆ ಮಾತಾಡೋದು ಚೂರು. ಯಾರು ಗುಂಡಾಡ್ಸಿದ್ರು, ಯಾರು ಸತ್ತಿದ್ದಂತೂ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಅದೇ ಭರತ್ ರೆಡ್ಡಿ ಅವರು ಮೊದಲೇನೆ ಮತ್ತೊಂದು ಗುಂಡು ಇನ್ನೊಂದು 9 ನಂಬರ್ ಬುಲೆಟಿನ್ ಅವ್ರ ಕಡೆನೂ ಬಂದು ಬಿತ್ತು ಅನ್ನೋಂಥದ್ದು ಇವತ್ತು ಸಾಬೀತಾಗಿದೆ. FSL ವರದಿ ಬರೆದು ನೋಡೋಣ ತನಿಖೆ ಅಂತಂದ್ರೆ ಭರತ್ ರೆಡ್ಡಿ ಅವ್ರನ್ನು ಹತ್ಯೆ ಮಾಡೋದು ಬರ್ಲಿ, ಅದು ವರದಿ ಬಂದ ಮೇಲೆ ಮಾತಾಡೋದು ಚೂರು ಆಗುತ್ತೆ. ಚಾನಲ್ ರೆಡ್ಡಿ ಕುಟುಂಬ ಹತ್ಯೆ ಮಾಡಕ್ಕೆ ಸಂಬಂಧ ಕಾಂಗ್ರೆಸ್ ಪಕ್ಷ ಇದು ಮಾಡಕ್ಕೆ ಕುಟುಂಬ ಸ್ಕೆಚ್ ಆಗೈತೆ ಅಂತ ಯಾವ ಸ್ಕೆಚ್ ಇಲ್ಲ, ಪಂಚ್ ಇಲ್ಲ, ಅವರೇ ಮಾಡ್ಕೊಂಡಿದ್ದು ಸ್ಕೆಚ್.